ಹಾಯ್, ಇದು ಸ್ಯಾಟರ್ಡೆ. ಇವತ್ತು ನಾನು, ನನ್ನ ಅತ್ತೆ, ಹಾಗೆ ನನ್ನ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಇಷ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಮಗನಿಗೆ ಮುಡಿ ತೆಗೆಸೋದಿತ್ತು. ಸೊ ಮುಡಿಯೆಲ್ಲ ತೆಗೆಸಿ ಇವಾಗ ನೇತ್ರಾವತಿ ಹತ್ರ ಬಂದಿದ್ದೀವಿ. ನಾನು ಮುಂಚೆನೇ ಹೇಳಿದ್ದೆ ಹೋಟೆಲ್ ರೂಮ್ ಬುಕ್ ಮಾಡಿ ಅಲ್ಲೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ. ಬಟ್ ಅತ್ತೆ ಮತ್ತು ಅಮ್ಮ ಕೇಳಬೇಕಲ್ಲ, ದೇವಸ್ಥಾನಕ್ಕೆ ಬಂದಮೇಲೆ ಹೊಳೆಲೇ ಸ್ನಾನ ಮಾಡಬೇಕು ಅಂತೇಳಿ ಕರ್ಕೊಂಡು ಬಂದರು. ನನಗೆ ಈ ಥರ ನೀರಲ್ಲಿ ಮುಳುಗೋದಕ್ಕೆ ಸ್ವಲ್ಪ ಭಯ. ಒಬ್ಬೊಬ್ಬರಿಗೆ ಒಂದೊಂದು ಭಯ ಇರುತ್ತಲ್ವ. ಸೊ ನನಗೆ ಈ ಥರ ಭಯ. ಬಟ್ ನನಗೆ ಮುಳುಗೋದಕ್ಕಾಗಿಲ್ಲ ಅಂತ ಹೇಳಿ ಅತ್ತೆ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ನನ್ನ ಕೂರಿಸ್ಕೊಂಡು ತಲೆಗೆಲ್ಲ ನೀರು ಹಾಕಿದ್ರು. ನೀರಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ನನಗೆ ನನ್ನ ಚಿಂತೆಗಿಂತ ಮಕ್ಕಳು ಹೇಗಪ್ಪ ಇಲ್ಲಿ ಸ್ನಾನ ಮಾಡ್ತಾರೆ ಅನ್ನೋದಿತ್ತು. ಅದಾದಮೇಲೆ ಆರ್ವಿ ಸ್ಟಾರ್ಟಿಂಗಲ್ಲಿ ತುಂಬ ಅಳ್ತಾ ಇದ್ಲು, ಚಳಿ ಆಗುತ್ತೆ ಆಗಲ್ಲ ಅಂತೇಳಿ. ಬಟ್ ಒಂದು ಸಲ ನೀರಿಗೆ ಇಳಿದ್ಮೇಲೆ ಆಮೇಲೆ ಬರೋದಕ್ಕೆ ರೆಡಿ ಇಲ್ಲ, ಅವಳು ಆಟ ಆಡಬೇಕು ಇಲ್ಲೇ ಅಂತ ಹೇಳ್ತಾ ಇದ್ಲು. ಹಾಗೆ ಮಗನಿಗೆ ಮುಡಿ ತೆಗೆಸಿದ್ರಿಂದ ಅವನನ್ನು ಕೂಡ ಒಂದು ಸಲ ನೀರಲ್ಲಿ ಮುಳುಗಿಸಿ ಏಳಿಸಿದ್ರು. ಸೊ ಅಲ್ಲೇ ರೆಡಿಯಾಗಿ ಮತ್ತೆ ದರ್ಶನಕ್ಕೆ ಹೋದ್ವಿ. ನಾವು ಮುಂಚೆ ಪ್ಲ್ಯಾನ್ ಮಾಡಿದ್ದು ಇವತ್ತು ಮಗನಿಗೆ ಮುಡಿ ತೆಗೆಸಿ ನಾಳೆ ಬೆಳಿಗ್ಗೆ ದರ್ಶನಕ್ಕೆ ಹೋಗೋದು ಅಂತೇಳಿ. ಅದಾದಮೇಲೆ ಅಂದ್ಕೊಂಡ್ವಿ ಸಂಡೇ ಆಗಿದ್ರಿಂದ ಜನ ಜಾಸ್ತಿ ಬರ್ಬೋದು, ಸೊ ಮಕ್ಕಳನ್ನ ಇಟ್ಕೊಂಡು ಕ್ಯೂವಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ, ಇವತ್ತೇ ದರ್ಶನ ಮಾಡೋಣ ಅಂತೇಳಿ ಹೋದ್ವಿ. ಹೊರಗಡೆ ಅಂತೂ ತುಂಬ ಜನ ಇದ್ದರು, ಒಳಗಡೆನೂ ಅಷ್ಟೇ ರಶ್ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನೋಡಿದರೆ ಒಳಗಡೆ ಎಲ್ಲ ಖಾಲಿ ಇತ್ತು. ಮೋಸ್ಟ್ಲಿ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಬಂದವರು ಅಂತ ಅನಿಸುತ್ತೆ. ನಾವು ಕ್ಯೂವಲ್ಲಿ ಎಲ್ಲೂ ನಿಂತ್ಕೊಳ್ಳಿಲ್ಲ, ಸೀದಾ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ಹೊರಗಡೆ ಬಂದಾಗ ಆನೆಗಳಿದ್ವು, ಅದನ್ನು ಆರ್ವಿಗೆ ಮತ್ತು ಮಗನಿಗೆ ತೋರಿಸ್ಕೊಂಡು ಮತ್ತು ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಹೆಂಗೂ ದರ್ಶನ ಆಗಿದೆ, ವಾಪಸ್ ಮನೆಗೆ ಹೋಗೋಣ ಅಂತಲೂ ಅಂದ್ಕೊಂಡ್ವಿ. ಅದಾದಮೇಲೆ ಜೋರು ಮಳೆ ಸ್ಟಾರ್ಟ್ ಆಯಿತು ಮತ್ತು ರೋಡ್ ಕೂಡ ಸರಿ ಇರಲಿಲ್ಲ. ಹಾಗೆ ರಾತ್ರಿ ಕೂಡ ಆಗಿದ್ದರಿಂದ ಇವಾಗ ಟ್ರಾವೆಲ್ ಮಾಡೋದು ಬೇಡ, ಬೆಳಿಗ್ಗೆ ಹೋಗೋಣ ಅಂತ ಅಂದರು ಹಸ್ಬೆಂಡ್. ಸೊ ಮತ್ತೆ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಅಲ್ಲಿಂದ ಮನೆಗೆ ಹೊರಟು. ಇದು ನೆಕ್ಸ್ಟ್ ಡೇ ನೈಟ್. ಅಮ್ಮ ಅಪ್ಪ ಇವತ್ತೇ ವಾಪಸ್ ಹೋಗೋರಿದ್ರು, ಆದರೆ ಹೋಗಲಿಲ್ಲ. ಯಾಕಂದರೆ ಇವತ್ತು ಅಜ್ಜಿ ಮನೇಲಿ ಹೊಸ್ಲಜ್ಜಿ ಇತ್ತು. ಹೊಸ್ಲಜ್ಜಿ ಅಂದರೆ ಕುಂದಾಪುರ ಸೈಡ್ ಅವ್ರಿಗೆ ಗೊತ್ತಿರುತ್ತೆ. ಹೊಸ್ಲು ಪೂಜೆ ಮಾಡಿ ಅದಕ್ಕೆ ದೋಸೆ ಎಲ್ಲ ಮಾಡಿ ಬಡಿಸ್ತಾರೆ. ಹಾಗೆ ನಾನ್ ವೆಜ್ ಕೂಡ ಮಾಡಬೇಕು. ನಾನ್ ವೆಜ್ ಹೊಸ್ಲಿಗೇನು ಬಡಿಸೋದಿಲ್ಲ, ಎಡೆ ಇಡೋದಕ್ಕೆ ನಾನ್ ವೆಜ್ ಮಾಡೋದು. ನಾನು ಮುಂಚೆ ಸುಮಾರು ಸಲ ಹೇಳಿದ್ದೀನಿ, ನನ್ನ ಅಜ್ಜಿ ಮನೆ ಅಂದರೆ ಅಮ್ಮನ ಮನೆ ಹಾಗೆ ನನ್ನ ಹಸ್ಬೆಂಡ್ ಮನೆ ಅಕ್ಕಪಕ್ಕನೇ ಇರೋದು. ಸೊ ಅಮ್ಮನ ತವ್ರ ಮನೆ ಅಲ್ವಾ, ಅಮ್ಮ ಇಲ್ಲೇ ಇದ್ದರು. ಹಾಗಾಗಿ ಅಜ್ಜಿ ಹೊಸ್ಲಜ್ಜಿ ಮುಗಿಸ್ಕೊಂಡು ಹೋಗು ಅಂತ ಅಮ್ಮಂಗೆ ಫೋರ್ಸ್ ಮಾಡಿದರು. ಹಾಗಾಗಿ ಅಮ್ಮ ಉಳ್ಕೊಂಡಿದ್ರು. ಅಮ್ಮ ಚಿಕನ್ ಕರಿ ಮತ್ತು ಫಿಶ್ ಕರಿ ಎಲ್ಲ ಮಾಡಿದರು. ನಾನು ಬಂದಮೇಲೆ ದೋಸೆ ಮಾಡಿದೆ. ಹಾಗೆ ಅಜ್ಜಿ ಮೊಮ್ಮಗಳು ಇಲ್ಲಿ ಹೊಸ್ಲಿಗೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಅಜ್ಜಿ ಅಲ್ಲಿ ಗೈಡ್ ಮಾಡ್ತಿದ್ದಾರೆ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ. ಅದಾದಮೇಲೆ ಎಡೆ ಎಲ್ಲ ಇಟ್ಟು ನಾವು ಕೂಡ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಅಮ್ಮ ಅಪ್ಪ ನೆಕ್ಸ್ಟ್ ಡೇ ವಾಪಸ್ ಶಿವಮೊಗ್ಗಕ್ಕೆ ಹೋದರು.